ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಳಗ್ಗೆ ಎದ್ಮೇಲೆ ಒಂದು ಸ್ವಲ್ಪ ಆಫೀಸ್ ಮೀಟಿಂಗ್ಸ್ ಇತ್ತು, ಹಾಗಾಗಿ ಬ್ಯಾಡ್ಮಿಂಟನ್ ಹೋಗೋಕ್ಕಾಗಿಲ್ಲ. ಹಿಂಗಿದ್ರು ನಲ್ಲಿಕಾಯಿ ಕ್ಯೂಬ್ಸ್ ಮುಗ್ದೋಗಿತ್ತು. ನಲ್ಲಿಕಾಯಿನ ತುರ್ಕೊಂಡ್ವಿ, ಹಾಗೆ ಬಿಸಿನೀರು ಮತ್ತು ಡ್ರೈ ಫ್ರೂಟ್ಸ್ನ ತಿಂದ್ವಿ. ಬ್ರೇಕ್ಫಾಸ್ಟ್ಗೆ ರವೆ ರೊಟ್ಟಿ, ಕಾಯಿ ಚಟ್ನಿ ಮತ್ತು ಹಾಗೆ ಸ್ವಲ್ಪ ಪನ್ನೀರ್ ಸಾಟೆ ಮಾಡ್ಕೊಂಡು ತಿಂದ್ವಿ. ನಾನು ಇವತ್ತು ಕೂಡ ಆಫೀಸ್ಗೆ ಹೋಗಬೇಕಾಗಿತ್ತು. ನೋಡಿ ನಮ್ಮ ಬ್ಯಾಂಗ್ಳೂರ್ ಅಮೇಝಿಂಗ್ ಟ್ರಾಫಿಕ್ನ. ಫೈನಲಿ ಆಫೀಸ್ ರೀಚ್ ಆದೆ. ಸೊ ಕ್ರಿಸ್ಮಸ್ಗೆ ಸಕ್ಕದಾಗಿ ಡೆಕೋರೇಟ್ ಮಾಡಿದರು, ನೋಡಿ ಖುಷಿ ಆಯಿತು. ಅದಾದಮೇಲೆ ಲಂಚ್ ಟೈಮು ಮುಗಿದೋಗಿತ್ತು. ಸೊ 2:30ಗೆಲ್ಲ ಲಂಚ್ ಮುಗಿದೋಗುತ್ತೆ. ಸೊ ಅದಕ್ಕೋಸ್ಕರ ಸ್ಯಾಂಡ್ವಿಚ್ಚು ಮತ್ತು ಬಿಸ್ಕಸ್ ಟೀ ತೊಗೊಂಡು ಕುಡಿದೆ. ಮಧ್ಯಾಹ್ನ ನನ್ನ ಬ್ಯಾಡ್ಮಿಂಟನ್ ಫ್ರೆಂಡ್ ಒಬ್ಬರ ಮನೇಲಿ ಸಣ್ಣ ಫಂಕ್ಷನ್ ಇತ್ತು, ಅಲ್ಲಿ ಹೋಗಿದ್ವಿ. ಪುಟ್ಟ ಮಕ್ಕಳು ಅವ್ರು ಆಟ ಆಡ್ತಿರೋದು, ಅವ್ರು ಡಾನ್ಸ್ ಮಾಡೋದು, ಅದೇ ಚಂದ ನೋಡೋಕ್ಕೆ. ಹಾಗೆ ಎಲ್ಲ ಟೈಮ್ ಪಾಸ್ ಮಾಡ್ತಾ ಮಧ್ಯಾಹ್ನದ ಊಟದ ಸಮಯಕ್ಕೆ ಬಂದ್ವಿ. ಪಲಾವ್ ತಿಂದೆ ನಾನು. ಬೇರೆ ಐಟಮ್ಸ್ ಇತ್ತು, ಬಜ್ಜಿ ಇತ್ತು, ಸ್ವೀಟ್ ಇತ್ತು, ಆದರೆ ನಾನು ಅದು ಯಾವುದೂ ತಿನ್ನಲಿಲ್ಲ. ಪಲಾವ್ ಒಂಚೂರು ತಿಂದ್ಬಿಟ್ಟು ಮನೆಗೆ ಬಂದೆ. ಮಧ್ಯಾಹ್ನ ಲೇಟಾಗಿ ಲಂಚ್ ಮಾಡಿದ್ರಿಂದ ಅಷ್ಟೊಂದು ಹೊಟ್ಟೆ ಹಶ್ವಾಗ್ತಿರ್ಲಿಲ್ಲ. ಸೊ ಒಂದು 7 ಗಂಟೆ ಹಂಗೆ ಸ್ವಲ್ಪ ಜ್ಯೂಸ್ ಕೊಟ್ಬಿಟ್ಟು ಡೇ 9ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ.